ಪ್ರಧಾನಿ ಬಂದು ರಾಹುಲ್ ಗಾಂಧಿ ಆಗಬೇಕಂತ ನಮಗೆ ಆಸೆ. ಮೇಡಮ್ ನಮಗೆ ಪ್ರಧಾನಮಂತ್ರಿ ಇವರು ಮೋದಿಯವರೇ ಬರಬೇಕು ನಮಗೆ. ನಾಯಕರು ಇಂಡಿವಿಜುವಲ್ ಆಗಿ ಹೇಳೋದಂತಂದರೆ ಈಗ ಇಡೀ ದೇಶ ಇಡೀ ಪ್ರಪಂಚ ಹೇಳೋದಂತಂದರೆ ಮೋದಿನೇ. ಡೆಫಿನೆಟ್ಲಿ ಇಸ್ ಮೋದಿ. ರಾಹುಲ್ ಗಾಂಧಿ ಆದರೆ ಒಳ್ಳೇದು. ಕಾಂಗ್ರೆಸ್. ಪ್ರಧಾನಿ ಬಂದು ರಾಹುಲ್ ಗಾಂಧಿ ಆಗಬೇಕಂತ ನಮಗೆ ಆಸೆ ತುಂಬ. ಯಾಕೆ ಸರ್, ಅಂದ್ರೆ ಬಿಜೆಪಿಯಲ್ಲಿ ಸಮರ್ಥ ನಾಯಕರಿಲ್ವಾ ಏನು? ಸಮರ್ಥ ನಾಯಕರಂದರೆ ಒಬ್ಬರ ಮೇಲೆ ಚುನಾವಣೆಗೆ ಹೋಯ್ತಾರೆ ಮೋದಿ ಹೆಸ್ರ ಮೇಲೆ. ಏನು ತುಂಬ ಇದಿದೆ ಏನು ಇವಾಗ SBI ಇದು ನೋಡಿ, ಇವಾಗ ಮೊನ್ನೆ ಸುಪ್ರೀಂ ಕೋರ್ಟ್ ಚಾಟಿ ಬೀಚಿದ್ದಾರೆ. ಏನು ಎಲ್ಲ ಮೋದಿ ಹೆಸ್ರ ಮೇಲೆ ಚುನಾವಣೆ ಮಾಡ್ತಾರೆ ಅಷ್ಟೇ, ಬೇರೆ ಯಾರು ಇಲ್ಲ. ನಾನು ಈ ಕೆಲಸ ಮಾಡಿದೆ, ನಾನು ಇದು ಮಾಡಿದೆ, ಇಲ್ಲ ಕಾಲೇಜ್ ಕಟ್ಟಿದೆ, ಇದೆಲ್ಲ ಯಾರು ಅದ್ರ ಮೇಲೆ ಹೋಯ್ತಾರೆ, ಬರೀ ಮೋದಿ ಹೆಸ್ರ ಮೇಲೆ ಹೋಯ್ತಾರೆ ಮೇಡಮ್. ಸೊ ಎಲ್ಲೋ ಒಂದು ಕಡೆ ಮೋದಿ ಅವರು ರೋಡ್ ಶೋಗಳನ್ನ ಮಾಡ್ತಾರೆ, ಭಾಷಣಗಳನ್ನ ಮಾಡ್ತಾರೆ. ಹಾಂ. ಕ್ಯಾಮ್ರಾ. ಹ್ಞೂ. ಎಲ್ಲೋ ಒಂದು ಕಡೆ ಮೋದಿ ಅವರು ರೋಡ್ ಶೋಗಳನ್ನ ಮಾಡ್ತಾರೆ, ಅಷ್ಟೇ ದೇಶ ಸುತ್ತಾರೆ ಅಷ್ಟೇ ಅನ್ಸುತ್ತಾ ಅಥವಾ ಬೇರೆ ಏನಾದ್ರು? ಅಷ್ಟೇ, ಬೇರೆ ಏನು ಶೋಕಿ ಅಷ್ಟೇ. ನಾವು 45 ವರ್ಷ ಭಿಕ್ಷೆ ತಿಂದೀನಿ ಅಂತ ಹೇಳ್ತೀರಾ, ಇವತ್ತು ಶೋಕಿ ನೋಡಿದ್ರೆ ಇಡೀ ವರ್ಲ್ಡಲ್ಲೇ ಅವ್ರ ಥರ ಯಾರು ಬಟ್ಟೆ ಹಾಕೇ ಇಲ್ಲ. ಒಬ್ಬ ಇಡೀ ವರ್ಲ್ಡಲ್ಲೇ ಅವ್ರ ಥರ ಶೋಕಿ ಮಾಡಿದವ್ರು ಯಾರೂ ಇಲ್ಲ. ಯಾಕೆ ಹಾಗೆ ಅನ್ಸುತ್ತೆ ಸರ್? ಹಾಂ, ಏನು? ಇನ್ನೇನು ಅವರೇ ಹೇಳ್ತಾರಲ್ಲ, ನಾನು ಭಿಕ್ಷೆ ಮಾಡಿದೆ, ಟೀ ಮಾರಿ ಬದುಕಿದೆ ಅಂದ್ಬಿಟ್ಟು. ಅಂಥವ್ರಿಗೆ ಇಂಥ ಇದು ಬೇಕಾ? ಈ ಥರ ಡೈಲಿ ಒಂದು ಸತಿ ಬಟ್ಟೆ ಹಾಕಿದ್ರೆ ನೆಕ್ಸ್ಟ್ ಬಟ್ಟೆ ಕಂಟಿನ್ಯೂ ಮಾಡಲ್ಲ. ಆಮೇಲೆಲ್ಲ ಶೋ ಅಷ್ಟೇ, ಬೇರೆ ಏನಿಲ್ಲ. ಜನರಿಗೆ ಎಲ್ಲಿ ಉಪಯೋಗ ಆಗ್ತದೆ? ಯಾವ್ದಾದ್ರು ಒಂದು ಹೇಳಿ, ಒಂದು 3 ನೀವೇ ಹೇಳಿ ನೋಡೋಣ ಯಾವುದಾದ್ರು. ಬರೀ ಹಿಂದೂ ಮುಸ್ಲಿಮ್ಸು, ಜೈ ಶ್ರೀರಾಮ್, ಆಮೇಲೆ ಟೆರರಿಸ್ಟು, ಆಮೇಲೆ ಸೈನಿಕರ ಮೇಲೆ ಇದು ಮಾಡ್ತಾರೆ. ಓಕೆ, ಕಾಂಗ್ರೆಸ್ ಯಾಕೆ ಸಮರ್ಥ ಅನ್ಸುತ್ತೆ? ಏನೇನು ಮಾಡಿ? ಸಮಾಚಾರ ಇದ್ರೆ ನಾವು ನೋಡಿ, ಹಳೆ ಇದರಲ್ಲಿ ಮನಮೋಹನ್ ಸಿಂಗ್ ಇದ್ದರು, ಆವಾಗ ಗ್ಯಾಸ್ ಬೆಲೆ ಆಮೇಲೆ ಪೆಟ್ರೋಲ್ ಬೆಲೆ ಎಲ್ಲ ಕಡಿಮೆ ಇತ್ತು. ಇವ್ರು ಬಂದರು, ಏನು ಹೇಳಿದ್ರು, ನಾನು ಪೆಟ್ರೋಲ್ ಕಡಿಮೆ ಮಾಡ್ತೀನಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಏನು ಆಮೇಲೆ ಎಲ್ಲ ಅದೇ ಸಿರಿಧಾನ್ಯ ವಸ್ತುಗಳೆಲ್ಲ ಕಡಿಮೆ ಮಾಡ್ತೀನಿ. ಇವಾಗೆಲ್ಲ ಹೆವಿ ಇದಾಗಿದೆ. ಇವಾಗ ಗ್ಯಾಸ್ ಎಲ್ಲ ಬಡವರು, ಇವಾಗ ಮಿಡ್ಲವ್ರು ಇದ್ದಾರೆ, ಸ್ಲಮ್ಮಲ್ಲಿ ಸ್ಲಮ್ ಇದೆ. ಇನ್ನು ಇವರೆಲ್ಲ ಇದ್ದರೆ ಇನ್ನೂ 100 ವರ್ಷ ಹಂಗೇನೆ ಇರುತ್ತೆ. ಯಾರು ಇಂಪ್ರೂವ್ಮೆಂಟ್ 100 ವರ್ಷ ಸ್ಲಮ್ಮಲ್ಲೇ ಇರ್ತಾರೆ, ಬೇರೆ ಎಲ್ಲೂ ಅವರು ಇದು ಆಗಲ್ಲ, ಅವರು ಅಭಿವೃದ್ಧಿ ಆಗೋದಿಲ್ಲ. ಓಕೆ, ರಾಹುಲ್ ಗಾಂಧಿ ಬಂದ್ರೆ ಏನೇನು? ರಾಹುಲ್ ಗಾಂಧಿ ಚೇಂಜಸ್ ಆದರೆ ಅವರು ಇವಾಗ ಇದು ಪ್ರಣಾಳಿಕೆ ಮಾಡಿದಾರಲ್ಲ, ಇವರೇನು BJPಯವರು ಮೋದಿ ಹೇಳ್ದಲ್ಲ, ರೈತರದ್ದಲ್ಲ, ನಾನು ಇದು ಮಾಡ್ತೀನಿ. ಅದು ಹೋಗಿ ಈಗ ರಾಜ್ಯದಲ್ಲಿ ಮುಂದೆ ಇವಾಗ ನೆಕ್ಸ್ಟ್ ಇವಾಗ 10 ವರ್ಷ 12 ವರ್ಷ 10 ವರ್ಷ ಆಗಿದೆ, ನೆಕ್ಸ್ಟ್ ಒಬ್ಬರು ಚೇಂಜ್ ಮಾಡೋಣ ತಿರ್ಗಾ. ಯಾರಿಗಾರು ರಾಹುಲ್ ಗಾಂಧಿ ಆದ್ರಾಗಲಿ, ಇಲ್ಲ ಬೇರೆ ಅದರ್ಸ್ ಇಂಡಿಯಾ ಕೂಟದಲ್ಲಿ ಯಾರು ಒಬ್ಬರು ಆದ್ರೂ ಒಳ್ಳೇದಾಗುತ್ತೆ ದೇಶಕ್ಕೆ. ಈಗ ಸಿದ್ದರಾಮಯ್ಯ ಅವರು ನಾನು ಮುಂದಿನ ಜನರಲ್ಲಿ ಮುಸ್ಲಿಂ ಅವರವರು ವೈಯಕ್ತಿಕ ಮೇಡಮ್, ಒಬ್ಬರಿಗೆ ಸ್ಟೇಟ್ಮೆಂಟ್ಗಳು ಕೋಮು ಗಲಭೆಗೆ ಕೂಡ ಕಾರಣ ಆಗುತ್ತೆ, ಜನಾಭಿಪ್ರಾಯ ಕಾಮೆಂಟ್ಗಳು ಸಾಕಷ್ಟು ಬರುತ್ತೆ. ಅದನ್ನ ನೋಡುವಾಗ ನಿಮಗೆ ಏನು ಅನ್ಸುತ್ತೆ? ಅದು ಇವಾಗ ಏನಂದರೆ BJPಯಲ್ಲಿ ಯಾವುದೇ ಒಂದು ವರ್ಡ್ ತೊಗೊಂಡ್ರು ಫಸ್ಟು ಹಿಂದೂ ಮುಸ್ಲಿಮ್ಸ್, ಅದು ಚಿಕ್ಕ ವರ್ಡ್ನೇ ದೊಡ್ಡ ಮಾಡಿ ಇದು ಮಾಡಾಕ್ತಾರೆ. ಸಿದ್ದರಾಮಯ್ಯ ಅವರು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿರೋದು ಚಿಕ್ಕ ವರ್ಡ್ ನಿಮ್ಮ ಪ್ರಕಾರ? ಇಲ್ಲ, ಅವರು ಹೇಳಿದ್ದು ಅವ್ರವ್ರ ವೈಯಕ್ತಿಕ ಮೇಡಮ್, ಅವ್ರು ಏನು ಇದರಲ್ಲಿದ್ದಾರೋ ಹಂಗೆ. ಇವಾಗ ಸೆಂಟ್ರಲ್ಲಿ ಎಷ್ಟೋ MPಗಳು ಅವ್ರ ಮಕ್ಕಳು ಮುಸ್ಲಿಮ್ಸನ್ನ ಮದುವೆ ಆಗಿದ್ದಾರೆ, ಅವ್ರ ಹೆಣ್ಮಕ್ಳು ಇವರು ಮುಸ್ಲಿಮ್ಸನ್ನ ಮದುವೆ ಆಗಿದ್ದಾರೆ. ಅದೆಲ್ಲ ಯಾರೋ ಒಂದು ಇದು ಎಪಿಸೋಡ್ ಮಾಡಿದ್ರೆ ಅವರೇ ಫಸ್ಟ್ ಲಿಸ್ಟಲ್ಲಿ ಬರ್ತಾರೆ. ಓಕೆ, ಸೊ ಸಿಗು ಇರುತ್ತೆ. ನಿಮ್ಗೆ ಏನು? ಮೇಡಮ್ ನಮಗೆ ಪ್ರಧಾನಮಂತ್ರಿ ಇವರು ಮೋದಿಯವರೇ ಬರಬೇಕು ನಮಗೆ. ಯಾಕೆ ಅಂತ ನಿಮಗೆ ಪ್ರಧಾನಮಂತ್ರಿ ಮೇಡಮ್ ಅವರು ಮೋದಿನೇ ಅಂತ ಫಿಕ್ಸ್ ಆಗಿರೋದು ಯಾಕೆ? ಮೇಡಮ್ ಎಲ್ಲ ಜನಗಳನ್ನ ನೋಡ್ತಿದ್ದೆ, ನಿಮಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಅವ್ರು ಎಷ್ಟು ಕೆಲಸ ನೋಡಿದ್ದೀವಿ, ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರ ಶ್ರಮ ಎಷ್ಟಿದೆ ಈ ದೇಶಕ್ಕೆ ಪ್ರತಿಯೊಂದು ಗೊತ್ತಾಗಿದೆ. ಈಗ ಎಲ್ಲರಿಗೂ ಚೆನ್ನಾಗಿ ಮತ್ತೆ ಬುದ್ಧಿ ಬಂದಿದೆ, ಅದರಿಂದ BJP ಪ್ರಧಾನಿಯವರೇ ಮತ್ತೆ ಬರಬೇಕು ಅಂತ. ಕಾಂಗ್ರೆಸ್ ಅಲ್ಲಿ ಯಾಕೆ ಸಮರ್ಥ ನಾಯಕರು ಇಲ್ಲ ಅನ್ಸುತ್ತಾ? ಮೇಡಮ್ ಚಟುವಟಿಕೆಗಳು ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ. ಮತ್ತೆ ಅದು ನಮ್ಮಕ್ಕೆ ಪ್ರಧಾನಿಯವರೇ ಬರಬೇಕು ನಮ್ಮ ಆಸೆ. ಸೊ ನಂಬಿಕೆ ಇಲ್ಲ ಕಾಂಗ್ರೆಸ್ ಮೇಲೆ? ಅಷ್ಟು ಮೇಲೆ ನಂಬಿಕೆ ಇಲ್ಲ ಮೇಡಮ್. ನಮಗೆ ಮೋದಿಯವರೇ ಬೇಕು, ಮೋದಿಯವರೇ ಬರಬೇಕು. ನಾಯಕರು ಇಂಡಿವಿಜುವಲ್ ಆಗಿ ಹೇಳೋದಂತಂದರೆ ಈಗ ಇಡೀ ದೇಶ ಇಡೀ ಪ್ರಪಂಚ ಹೇಳೋದಂತಾದರೆ ಮೋದಿನೇ. ಕರ್ನಾಟಕಕ್ಕೆ ಈಗ ಸದ್ಯದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಯಾರೋ ನಾಯಕರುಗಳು ಅವರವರ ಸ್ವಭಾವಕ್ಕೋಸ್ಕರ ಸ್ವಂತಕ್ಕೋಸ್ಕರ ರಾಜ್ಯನ ಕೆಳಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಯಾವುದೇ ಐಟಮ್ ಆಗಿದ್ರೆ ಅದನ್ನು ಫ್ರೀಯಾಗಿ ಕೊಡಲೇಬಾರ್ದು ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಯಾರೂ ಬಡವರಿಲ್ಲ, ನಮ್ಮವರೇ ಇವ್ರನ್ನ ಬಡವರು ಮಾಡ್ತಾ ಇದ್ದಾರೆ. ಕೆಲಸ ಮಾಡಿದ್ರೆ ದುಡಿಮೆಗೆ ಬೇಕಾದಷ್ಟು ಅವಕಾಶಗಳಿದೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ದುಡಿಮೆಗೆ ತಳ್ಳಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಅಂದ್ರೆ ಸರ್, ಕಾಂಗ್ರೆಸ್ ಬಗ್ಗೆ ಯಾಕೆ ನಂಬಿಕೆ ಇಲ್ಲ? ನಾವು ಕಾಂಗ್ರೆಸ್ ಅಂತ ಹೇಳೋದೇ ಇಲ್ಲ, ನಾವು ಕಾಂಗ್ರೆಸ್ ಅಂತ ಹೇಳೋದಿಲ್ಲ, ಸಮರ್ಥ ನಾಯಕರ ಬಗ್ಗೆ ಹೇಳ್ತೀವಿ ಅಷ್ಟೇ. ಸಮರ್ಥನಾಗಿರೋಂಥ ದೇಶಕ್ಕೆ ಈಗ ತೊಗೊಳೋದಂತಂದರೆ ಯಾರೂ ಇಲ್ಲ. ಇರೋದ್ರಲ್ಲಿ ಮೋದಿನೇ ಇಷ್ಟು ದಿವಸದಿಂದ ಮುನ್ನಡೆ ತಂದಿರೋದ್ರಿಂದ ಅವ್ರ ಬಗ್ಗೆ ನಾವು ಮೋದಿನೇ ಬೇಕು ಅಂತ ಹೇಳ್ತೀವಿ. ಓಕೆ, ಇನ್ನು ಭಾರಿ ವೈರಲ್ ಆಗ್ತಿರುವಂತಹ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ರಾಜ್ಯದ CM ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮುಂದಿನ ಜನ್ಮ ಅಂತ ಇದ್ರೆ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ.
ಅದು ಅವ್ರ ಸ್ವಂತ ಅವ್ರದ್ದು ಸ್ವಂತ ಇಚ್ಛೆ, ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಕಡೆ ಇದು ಕೋಮು ಗಲಭೆಗೆ ಅಣಿ ಆಗತ್ತೆ ಅಂತ ಅನ್ಸುತ್ತೆ. ಅದನ್ನು ಇಲ್ಲಿ ಕೇಳಬೇಕು ಬಿಡಬೇಕು. ಅದನ್ನು ಗಲಭೆಗೋಸ್ಕರ ಹುಡುಕ್ತಾ ಕೂತ್ಕೊಂಡ್ರೆ ಗಲಭೆ ಆಗ್ತಾನೇ ಇರುತ್ತೆ. ನಮ್ಮ ಇಚ್ಛೆ ಪ್ರಕಾರ ಅವ್ರವ್ರ ಇಚ್ಛೆನ ಅದಕ್ಕೆ, ಯಾಕೆಂದರೆ ಇದು ಡೆಮೋಕ್ರಸಿ ಆದ್ದರಿಂದ ಅವ್ರವ್ರ ಇಚ್ಛೆನ ಯಾರು ಏನು ಬೇಕಾದ್ರೂ ಹೇಳ್ಬೋದು. ಬಟ್ ಆಗಬೇಕಲ್ಲ, ಪ್ರಾಕ್ಟಿಕಲಿ ಆಗಬೇಕು. ಮುಂದಿನ ಜನ್ಮ ಅಂತ ಯಾರು ನೋಡಿರೋರು ಇಲ್ಲ. ಹಾಗಾಗಿ ಅವರು ಯಾವ್ದು ಇದರಲ್ಲಿ ಹುಡ್ತಾರೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ನಿಮಗೆ ಮುಂದಿನ ಪ್ರಧಾನಿ ಮೋದಿನೇ. Definitely is Modi. Our vision in the things are really changed a lot from past 10 years. We have seen a lot of development, and definitely is once again Modi. ಅಂದ್ರೆ ಯಾಕೆ ಸರ್ ಈಗ ಬೇರೆ ನಾಯಕರು ಸಮರ್ಥರಾಗಿಲ್ವಾ? ಯಾವ್ದು ನಿಮ್ಗೆ ಲೂಪ್ ಹೋಲ್ಸ್ ಯಾವ್ದು? Main loopholes are that they don't have that kind of leadership quality, and they don't have not yet elected any opposition leader ಯಾರು elect ಮಾಡಿಲ್ಲ ಅಂತ ಇನ್ನು. So just they're having more no leaders been elected opposition ಗೆ. So there's still been under big confusion. ಈಗ ಈ ಒಂದು ಡಿಸಿಷನ್ ಮಾಡೋಕೆ ಕೆಲವೊಂದಿಷ್ಟು ಯೋಜನೆಗಳು ಅಥವಾ ಅವ್ರು ಮಾಡಿರುವಂತಹ ನಡೆ ಬೇಸರ ತಂದಿರುತ್ತೆ. ನಿಮಗೆ ಕಾಂಗ್ರೆಸ್ನಲ್ಲಿ ಯಾವ್ದು ಸರಿಯಾಗಿಲ್ಲ ಅಂತ ಅನ್ಸುತ್ತೆ? ಕಾಂಗ್ರೆಸ್ ಅಲ್ಲಿ ಸರಿಯಾಗಿಲ್ಲ ಅಂತದ್ದು ಇಟ್ ಇಸ್ ಈಕ್ವಾಲಿಟಿ, and I don't feel there's much of equality, and they have, I mean it is only very ಒಂದೇ ಕಡೆ ಇರೋದು, that is giving freebies, and let's come to the reality. ಇಲ್ಲ, ರಿಯಾಲಿಟಿಗೆ ಬರಬೇಕಂದ್ರೆ ಅವರು ಎಲ್ರಿಗೂ ಈಕ್ವಲ್ ಆಗಿರಬೇಕು. ಇಟ್ ಇಸ್ ನಾಟ್ ಓನ್ಲಿ ಒನ್ ಇದು ಮಾತ್ರ, ವಾಟ್ ಇಸ್ ಇಟ್ ಕಾಲ್ಡ್, ಪೀಪಲ್ ಫಾರ್ ದ ಲೋವರ್ ಇದಕ್ಕೆ ವಿ ಹ್ಯಾವ್ ಟು ಸಿ ಎವ್ರಿಥಿಂಗ್ ಈಕ್ವಲ್. Yes, so I don't see that equality, like it's only for poor and everything. No, of course ಎಲ್ರಿಗೂ ಇರಬೇಕು, but it doesn't help, like, so, and there's no scope for development ಇಲ್ಲ. All the funds are being diverted for only for ಇದಕ್ಕಲ್ವಾ, ಆ ಯೋಜನೆ ಈ ಯೋಜನೆ ಫ್ರೀ ಬೀಸ್ಗೆಲ್ಲ ಅದಕ್ಕೆ ಹೋಗ್ತದೆ. ಸೊ ನಮ್ಮ ಫಾರ್ ಎನಿ ಡೆವಲಪ್ಮೆಂಟ್ಗೆ ಫಂಡ್ಸ್ ಇಲ್ಲ ಅಂದರೆ ಎವ್ರಿ ಕಾನ್ಸ್ಟಿಟ್ಯೂನ್ಸಿ ಇಸ್ ಫೇಸಿಂಗ್ ದ ಪ್ರಾಬ್ಲಮ್. ವಿ ಲಿವ್ ಇನ್ ಶಿವಾಜಿನಗರ್, ಅಲ್ಲೂ ಇದೇ ಪ್ರಾಬ್ಲಮ್. ದೇ ಆರ್ ಟೆಲಿಂಗ್ ನೋ ಫಂಡ್ಸ್. ಅಲ್ಲಿ ನೀರಿನ ಸಮಸ್ಯೆ ಓಕೆ, ನಾಟ್ ಮಚ್, ಅಷ್ಟಿಲ್ಲ ನೀರಿನ ಸಮಸ್ಯೆ, ಪರವಾಗಿಲ್ಲ, ವಿ ಹ್ಯಾವ್ ಬಿನ್ ಮ್ಯಾನೇಜಿಂಗ್ ಇಟ್. ಬಟ್ ಅದರ್ ಡೆವಲಪ್ಮೆಂಟ್ಸ್ ವೆರಿ ಬ್ಯಾಕ್ವರ್ಡ್ ಇನ್ ಶಿವಾಜಿ. ರಾಹುಲ್ ಗಾಂಧಿ ಆದರೆ ಒಳ್ಳೇದು ಮೇಡಮ್. ಓಕೆ, ಯಾಕೆ ಅಂತ ರಾಹುಲ್ ಗಾಂಧಿ ಅವರ ಒಂದಿಷ್ಟು ಕೆಲಸಗಳು ಏನು ಇಷ್ಟ ಆಗತ್ತೆ ಅವರಲ್ಲಿ? ಅವರಲ್ಲಿ ಇವಾಗ ನೋಡಿ, ಮುಂಚೆ ಎಲ್ಲ GST ಇದ್ದಿದ್ದಿಲ್ಲ, ಅಷ್ಟು ಟ್ಯಾಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಈ ಟ್ಯಾಕ್ಸ್ ಜಾಸ್ತಿ ಬಂದಾದ್ಮೇಲೆ ದುಡಿಯೋದು ಭಾಳ ಕಷ್ಟ ಆಗೋಯ್ತು. ಓಕೆ, ಸೊ ಯಾಕೆ ಈಗ ಬೇರೆ ಸರ್ಕಾರಗಳು ಬೇಡ, ವಿರೋಧ ಪಕ್ಷ ಅಥವಾ ಬಿಜೆಪಿ ಪ್ರಮುಖವಾಗಿ ಈಗ ಅವರಿರೋ ಫಸ್ಟ್ ಕಾಂಗ್ರೆಸ್ ಇದ್ದವಾಗ ಒಂದು 10 ವರ್ಷದಿಂದ ಏನು ಗಲಾಟೆ ಏನೂ ಇದ್ದಿದ್ದಿಲ್ಲ. ಇನ್ನು ಮುಸ್ಲಿಮ್ ಅದು ಇದು ಅವ್ರ ಪಾರ್ಟಿಗೆ ಅವ್ರು ಇರ್ತಾರೆ, ನಮ್ಮ ಪಾರ್ಟಿಗೆ ನಾವು ಇರ್ತೀವಿ. ಅವ್ರ ಊಟ ಅವ್ರು ತಿಂತಾ ಇದ್ರೆ ನಾವು ಊಟ ನಮ್ಮ ದುಡಿದ್ರೆ ನಾವೇ ತಿನ್ನಬೇಕು, ಬೇರೆ ಅವ್ರು ತಿನ್ನೋಕೆ ಹಂಗಿಲ್ಲ. ಇವಾಗ ಹಂಗಿಲ್ಲ 10 ವರ್ಷದಿಂದ ಅದೇ ಬೇರೆ ಗಲಾಟೆಗಳಾಗಿದೆ. ಸೊ ಈಗ ಮೋದಿ ಅವರು ಯಾಕೆ ಬೇಡ ಅಂತ? ಅದೇ ಮೇಡಮ್ ಹೇಳ್ತಾ ಇರೋದು, ಏನು ನೋಡಿದ್ರೆ ಹೆಚ್ಚಾಗಿದೆ, ಎಂಥದ್ದು ನೋಡಿದ್ರೆ ಹೆಚ್ಚಾಗಿದೆ, ಸಿಲಿಂಡರ್ ನೋಡಿದ್ರೆ ಹೆಚ್ಚು, ಬಾಡಿಗೆ ನೋಡಿದ್ರೆ ಹೆಚ್ಚು, ಎಲ್ಲ ಹೆಚ್ಚಾಗಿಬಿಟ್ಟಿದೆ. ರಾಷನ್ ತಗೊಳ್ಳೋಕೆ ಹೋದರೆ ಅದು ಹೆಚ್ಚಾಗಿದೆ. ಸನ್ಪ್ಯೂರ್ ಹಾಲು ಎಷ್ಟಿತ್ತು ಫಸ್ಟ್ 80 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಯಿತು, ಮತ್ತೆ 20 ರೂಪಾಯಿ, ಮತ್ತೆ ಜಾಸ್ತಿ ಆಗೋಯ್ತಲ್ಲ, ಭಾಳ ಕಷ್ಟ ಆಗೋಯ್ತು. ಮಧ್ಯಮ ವರ್ಗದವರಿಗೆ ಒಂದು ದಿವಸ ರಜಾ ಹಾಕಂಗಿಲ್ಲ, ದುಡಿದ್ರೇ ತಿನ್ಬೇಕಿಲ್ಲ ಅಂದರೆ ಮಲ್ಕೊಳ್ಬೇಕು, ಹಂಗಾಗ್ಬಿಟ್ಟಿದೆ. ಬಟ್ ಕಾಂಗ್ರೆಸ್ ಬಂದ್ರೆ ಅದೆಲ್ಲ ತೊಂದರೆ ಇರೋದಿಲ್ಲ ಅಂತ. ನೀವೇ ನೋಡಿದ್ರಲ್ಲ, ಕಾಂಗ್ರೆಸ್ ಬಂದವಾಗ ಇವಾಗ ಸ್ವಲ್ಪ ಇಂಪ್ರೂವ್ ಮಾಡ್ತಾವ್ರೆ. ನೋಡೋಣ ಟೈಮ್ ಬಂದರೆ ಇನ್ನು. ಯಾರು ಬರಬೇಕು ನಿಮಗೆ? ಕಾಂಗ್ರೆಸ್. ಯಾಕೆ ಅಂತ? ಸುಮ್ಮನೆ ಈ ಚೇಂಜ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ ಬರ್ತೀವಿ. ಓಕೆ, ಬಿಜೆಪಿಯಲ್ಲಿ ಏನು ಸರಿ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಏನಿಲ್ಲ, ಆ ಥರ ಏನಿಲ್ಲ, ಜಸ್ಟ್ ಚೇಂಜಸ್ ಮಾಡಬೇಕಂದ್ರೆ ಕಾಂಗ್ರೆಸ್ ಬರಬೇಕಂತ, ಚೇಂಜ್ ಇರಲಿ ಅಂತ. ಚೇಂಜಸ್ ಇರಲಿ ಅಂತ ಮಾಡ್ತಾ ಇದ್ದೀವಿ.